ಫಾರ್ಮ್ಸ್ ಆಫ್ ರಾಮ್ ಆರ್ ಆಲ್ಸೋ ನೋನ್ ಆಸ್. ಸೊ ಇದು ಕೂಡ 2015 SSC CHSL ಕೇಳಿರ್ತಕ್ಕಂಥ ಕ್ವಶನ್. ಫಾರ್ಮ್ಸ್ ಆಫ್ ರಾಮ್ ಆರ್ ಆಲ್ಸೋ ನೋನ್ ಆಸ್ ಅಂದ್ರೆ ಸೊ ಆಪ್ಷನ್ಸ್ ಮಿಡಲ್ ವೇರ್, ಫರ್ಮ್ ವೇರ್, ಶೇರ್ ವೇರ್, ಫ್ರೀ ವೇರ್ ಅಂತಿದೆ. ಸೊ ಫಾರ್ಮ್ಸ್ ಆಫ್ ರಾಮ್ ಆರ್ ಆಲ್ಸೋ ನೋನ್ ಆಸ್ ಫರ್ಮ್ ವೇರ್. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಸೊ ಇವು ಕ್ವಶನ್ಸ್ ಯಾವುದೇ ಎಕ್ಸಾಮ್ ಅಲ್ಲಿ SSC CHSL ಇಂದ ಹಿಡಿದು RRB ಟೆಕ್ನಿಷಿಯನ್, RRB NTPC, ಇವನ್ KSET, UGC ಎಲ್ಲದಕ್ಕೂ ಈ ಕ್ವಶನ್ಸ್ ರಿಪೀಟ್ ಆಗೋ ಚಾನ್ಸಸ್ ಇರ್ತವೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, firmware is a options temporary software, hardware only, permanent software stored in ROM, free software ಅಂತಿದೆ. firmware is a permanent software stored in ROM, read only memory. So option C is the right answer. Next question, which of the following is considered post high level programming language? ಕೆಳಗಿನವುಗಳಲ್ಲಿ ಯಾವುದು ಹೈ ಲೆವೆಲ್ ಪೋಸ್ಟ್ ಪ್ರಥಮ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳಿದ್ರೆ ಕೋಬಾಲ್, ಅಸೆಂಬ್ಲಿ, ಫೋರ್ಟ್ರಾನ್, ಪೈಥಾನ್ ಇದೆ. ಇಲ್ಲಿ ಆಪ್ಷನ್ ಸಿ ಫೋರ್ಟ್ರಾನ್ ಇಸ್ ದಿ ಪೋಸ್ಟ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಸ್ ದಿ ಯಾವುದಂದ್ರೆ ಅದು ಫೋರ್ಟ್ರಾನ್ ಪೋಸ್ಟ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದು. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ವಾಸ್ ದ ಪೋಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಟು ರೈಟ್ ದ ಆಪರೇಟಿಂಗ್ ಸಿಸ್ಟಮ್? ಯಾವುದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನು ಯೂಸ್ ಮಾಡಿಕೊಂಡು ಆಪರೇಟಿಂಗ್ ಸಿಸ್ಟಮ್ ಅನ್ನು ಬರೆದಿದೆ ಅಂತ ಕೇಳಿದ್ರೆ ಅಸೆಂಬ್ಲಿ ಲ್ಯಾಂಗ್ವೇಜ್, ಸಿ ಫೋರ್ಟ್ರಾನ್ ಅಂಡ್ ಬೇಸಿಕ್ ಅಂತಿದೆ. ಸೊ ಆಪ್ಷನ್ ಎ ಅಸೆಂಬ್ಲಿ ಲ್ಯಾಂಗ್ವೇಜ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಪೋಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ವಾಸ್ ಡನ್ ಬೈ. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಕ್ವಶನ್. ಪೋಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ವಾಸ್ ಡನ್ ಬೈ ಅಲನ್ ಟ್ಯೂರಿಂಗ್, ಚಾರ್ಲ್ಸ್ ಬ್ಯಾಬೇಜ್, ಅಡಾ ಲೊವೆಸ್ and John Wayne ಅಂತಿದೆ. The right answer option C, Ada Lovelace is the right answer. Post computer programming was done by Ada Lovelace. So next question, Computer Literacy Day is observed on. So this is very important for examination point of view. Computer Literacy Day is observed on 14th November, 2nd December, 10th December, 1st January. So this is important question. Important for examination point of view. Computer Literacy Day ಯಾವಾಗಂದ್ರೆ option B, 2nd December is the right answer.